ಕರ್ಣ ಅರೆಸ್ಟ್. ರಮೇಶ್ ಚಕ್ರವ್ಯೂಹದಲ್ಲಿ ನಿಧಿ ನಿತ್ಯ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಕರ್ಣ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಅಪ್ಪ ರಮೇಶ್ ಅಸಲಿ ಬಣ್ಣ ಕರ್ಣನಿಗೆ ಗೊತ್ತಾಗಿದ್ದು, ಇದಕ್ಕೆ ಅವರಿಗೆ ಅವರದ್ದೇ ರೂಟ್ನಲ್ಲಿ ಪಾಠ ಕಲಿಸಲು ಮುಂದಾಗಿದ್ದ ಕರ್ಣ. ಇತ್ತೀಚೆಗಷ್ಟೇ ಕರ್ಣನ 2.0 ಹೊಸ ಅಧ್ಯಾಯ ಶುರುವಾಗಿತ್ತು. ಆದ್ರೆ ಮೊದಲೇ ಕುತಂತ್ರಿಯಾಗಿರೋ ರಮೇಶ್ ಹೆಣದ ಚಕ್ರವ್ಯೂಹದಲ್ಲಿ ಡಾಕ್ಟರ್ ಕರ್ಣ ಸಿಲುಕಿದ್ದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಂಪೂರ್ಣ ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಕರ್ಣನ ಪ್ರೇಮಿ ನಿಧಿ ಡಾಕ್ಟರ್ ಆಗೋ ಕನಸಿಗೆ ಸಂಜಯ್ ತಣ್ಣೀರ್ ಹಾಕಿದ್ದ. ಆಕೆಯ ರಿಸಲ್ಟ್ ಜೊತೆಗೆ ತನ್ನ ರಿಸಲ್ಟ್ ಬದಲಾವಣೆ ಮಾಡಿ ನಿಧಿ MBBS ಎಕ್ಸಾಮ್ ನಲ್ಲಿ ಫೇಲ್ ಆಗುವಂತೆ ಮಾಡಿದ್ದ. ಆದ್ರೆ ನಿಧಿ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಂದ ಅರಿತ ಕರ್ಣ ಬೋರ್ಡ್ಗೆ ಹೋಗಿ ಪರೀಕ್ಷಾ ಫಲಿತಾಂಶ ಎಲ್ಲಿ ಎಡವಟ್ಟಾಗಿದೆ ಅನ್ನೋ ಬಗ್ಗೆ ಅರಿತು ಮತ್ತೆ ನಿಧಿ ಎಕ್ಸಾಮ್ ನಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗುವಂತೆ ಮಾಡಿದ್ದ. ಸದ್ಯ ಕರ್ಣ ಮನೆ ಹಾಗೂ ವಸಿಷ್ಠ ಆಸ್ಪತ್ರೆ ಅಧಿಕಾರವನ್ನ ತನ್ನ ಸುಪರ್ದಿಗೆ ಪಡೆದುಕೊಂಡಿದ್ದಾನೆ. ಇದೆಲ್ಲವೂ ರಮೇಶ್, ಸಂಜಯ್ ಹಾಗೂ ನಯನತಾರಾಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನಿಧಿ ರಿಸಲ್ಟ್ ಫೇಲ್ ಆಗೋದಕ್ಕೆ ಸಂಜಯ್ ಕಾರಣ ಅನ್ನೋದು ಗೊತ್ತಾಗಿ ಆತನ ಮೇಲೆ ಕೈ ಮಾಡಿದ್ದ ಕರ್ಣ. ತಪ್ಪು ಮಾಡಿರೋ ಸಂಜಯ್ಗೆ ಶಿಕ್ಷೆ ಆಗ್ಬೇಕಂತ ಪರ್ಮನೆಂಟ್ ಆಗಿ ಕಾಲೇಜಿಂದ ಡಿಬಾರ್ ಮಾಡಿ ಜೈಲು ಸೇರ್ಬೇಕು, ಇಲ್ಲಾಂದ್ರೆ ಫಸ್ಟ್ ಇಯರ್ ಇಂದ ಮತ್ತೆ MBBS ಓದ್ಬೇಕು ಅನ್ನೋ ಷರತ್ತು ಕರ್ಣ ಹಾಕಿದ್ದ. ಹೇಗಾದ್ರೂ ಮಾಡಿ ಕರ್ಣನಿಗೆ ಸಂಕಷ್ಟ ತರಬೇಕಂತಿದ್ದ ರಮೇಶ್, ನಯನತಾರ ಸೇರ್ಕೊಂಡು ಕರ್ಣ ಅರೆಸ್ಟ್ ಆಗುವಂತೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿರೋ ಮೆಡಿಸಿನ್ ಬದಲಾವಣೆ ಮಾಡಿದ್ದಾರೆ. ಎಲ್ಲವೂ ಡೇಟ್ ಬಾರ್ ಆಗಿರೋ ಮೆಡಿಸಿನ್ ಇಟ್ಟಿದ್ದು ಮಕ್ಕಳ ಸಾವಿಗೆ ಕಾರಣರಾಗಿದ್ದಾರೆ. ಆದ್ರೆ ಆಸ್ಪತ್ರೆ ಮುಖ್ಯಸ್ಥ ಕರ್ಣ ಆಗಿರೋದ್ರಿಂದ ಆತ ಮಾಡದ ತಪ್ಪಿಗೆ ಅರೆಸ್ಟ್ ಆಗಿದ್ದಾರೆ. ಪಾಪ ನಿತ್ಯ ಹಾಗೂ ನಿಧಿ ಏನ್ ಮಾಡ್ಬೇಕು ಅಂತ ತಿಳಿಯದೆ ಕಂಗಾಲಾಗಿದ್ದಾರೆ. ಕರ್ಣ ತಪ್ಪು ಮಾಡಿಲ್ಲ ಅನ್ನೋದು ಹೇಗೆ ಪ್ರೂವ್ ಆಗುತ್ತೆ? ಕರ್ಣ ಜೈಲಿಂದ ಹೇಗೆ ವಾಪಸ್ ಬರ್ತಾರೆ ಅನ್ನೋದು ಕುತೂಹಲ ಹುಟ್ಟಾಕಿದೆ. ಕರ್ಣ ನಿಧಿಯನ್ನ ಪ್ರೀತಿಸೋ ವಿಚಾರ ರಮೇಶ್ಗೆ ತಿಳಿದಿತ್ತು. ಆದ್ರೂ ಕೂಡ ಮದುವೆ ಸಮಯದಲ್ಲಿ ನಿತ್ಯ ಪ್ರಿಯಕರ ತೇಜಸ್ ಕಿಡ್ನಾಪ್ ಮಾಡಲಾಗಿತ್ತು. ಸದ್ಯ ನಿತ್ಯಾಗೆ ಕರ್ಣನ ಒಳ್ಳೆತನ ಅರಿವಾಗಿದೆ. ಕರ್ಣ ಅಂದ್ರೆ ಉರಿದು ಬೀಳ್ತಿದ್ದ ನಿತ್ಯ ಆತನ ಮೇಲೆ ಕಾಳಜಿ ತೋರಿಸ್ತಿದ್ದಾಳೆ. ತೇಜಸ್ ಮಗು ನಿತ್ಯ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಅಕ್ಕ ತಂಗಿ ಇಬ್ಬರು ಸೇರಿ ಕರ್ಣ ನಿರಪರಾಧಿ ಅಂತ ಹೇಗೆ ಸಾಬೀತ್ ಮಾಡ್ತಾರೆ? ಕಾದು ನೋಡಬೇಕಾಗಿದೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.